ನೋಡಿ, ನಿಜಕ್ಕೂ ಸಹ ಇದೊಂದು ದೊಡ್ಡ ವಿಪರ್ಯಾಸ. ಇವತ್ತು ಸಣ್ಣ ಉದ್ದಿಮೆದಾರರಿಗೆ ಸರ್ಕಾರಗಳು ಬೆಂಬಲವಾಗಿ ನಿಲ್ಲಬೇಕು. ಆದ್ರೆ ಇವತ್ತು ಆ ಬೇಕರಿ ಕಾಂಡಿಮೆಂಟ್ಸು ಅವ್ರೇನಿದ್ದಾರೆ, ಇವತ್ತು ಅವರು ತಂಬಾಕನ್ನ ಅಲ್ಲಿ ಮಾಡಬಾರ್ದು ಅಂತೇಳಿ ನೀವು ಯಾವ ಮಾನದಂಡ ಇಟ್ಕೊಂಡು ಸರ್ಕಾರಗಳು ಈ ರೀತಿ ತೊಂದರೆಗಳು ಕೊಡ್ತೀರಿ, ಈ ರೀತಿ ಮಾಡ್ತೀರಿ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ, ಬೆಂಗಳೂರು ನಗರದಲ್ಲಿ 58,000 ಜನ ಬೇಕರಿ ಕಾಂಡಿಮೆಂಟ್ಸ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರಗಳು ನೀವೇ ಹೇಳ್ತೀರಿ ಏನು, ಕಟ್ಟ ಕಡೆ ವ್ಯಕ್ತಿ ಶಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ ಶಕ್ತಿ ತುಂಬಂತ ಕೆಲಸ ಆಗಬೇಕು, ಅವರು ಸ್ವಯಂ ಅವರೇನೆ ಉದ್ಯಮಿದಾರರ ಆಗಬೇಕು ಅಂತೇಳಿ ತಾವು ಸರ್ಕಾರಗಳು ಒಂದ್ ಕಡೆ ಹೇಳ್ತೀರಿ. ಆದ್ರೆ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ತಾವು ಇಲ್ಲಿ ಬಹಳ ಜನ ಇದ್ದಾರೆ, ಈಗಾಗಲೇ ಅದನ್ನು ಸಹ ಮಾತಾಡಿ ಬಂದೆ ನಾನು. ಈಗ ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ 58,000 ಏನು ಈ ಬೇಕರಿ ಕಾಂಡಿಮೆಂಟ್ಸ್ ಇಟ್ಕೊಂಡು ಇವತ್ತೇನು ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಹೋಗಿ ಬೆಳಿಗ್ಗೆ ಇಂಥ ಸಮಯಕ್ಕೆ ನೀವು ಅಂಗಡಿ ಓಪನ್ ಮಾಡಬೇಕು, ಮತ್ತೆ ಸಾಯಂಕಾಲ ಇಂಥ ಸಮಯಕ್ಕೆ ನೀವು ಕ್ಲೋಸ್ ಮಾಡಬೇಕು ಅಂತ ಹೇಳ್ತೀರಿ. ಬೆಂಗಳೂರು ನಗರದಲ್ಲಿ ಎಂಪೈರ್ ಹೋಟ್ಲ್ ಅಂತ ಒಂದಿದೆ, ಅವನಿಗೆ ಸರ್ಕಾರ 12 ಗಂಟೆಗೆ ಮುಚ್ಚಬೇಕು, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಅಂತೆಲ್ಲ ಇದೆ. ಆದರೆ ನೀವು ಅವನು ಫುಡ್ಡು ಅಲ್ಲೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ. ಅಲ್ಲಿ ಒಬ್ಬ ಇಟ್ಕೊಂಡಿದ್ದಾನೆ, ಯಾವನು ಬೀಡ ಅಂಗಡಿ, ಅವನು ನೀವು ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಅವತ್ತು ಓಪನ್ ಮಾಡಿರ್ತಾನೆ. ಅವನ್ಗೆ ಯಾವ ಅಧಿಕಾರಿಗಳು ಅವನಿಗೆ ತೊಂದರೆ ಕೊಡ್ತಕ್ಕಂಥವ್ರಿಲ್ಲ. ಅಂದ್ರೆ ಸರ್ಕಾರ ನೀವೇನು ಶಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಕಾನೂನು, ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಇನ್ನೊಂದು ಕಾನೂನಾ? ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಸರ್ಕಾರವನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಬಡವನ ಕೋಪ ದವಡೆಗೆ ಮೂಲ ಆಗಬಾರ್ದು. ಬಡವನ ಕೋಪ ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗ್ತದೆ, ಸರ್ಕಾರಗಳನ್ನ ಯಾವ ರೀತಿ ಬೇಕಾಗಿದ್ರು ಭಸ್ಮ ಮಾಡುತ್ತೆ ಅಂತ ಶಕ್ತಿ ಇದೆ. ಇವತ್ತು ಬೆಳಗ್ಗೆಯಿಂದ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಆ ಹೆಣ್ಮಕ್ಳು ಇವತ್ತೇನು ಬಂದು ಇಲ್ಲಿ ಏನು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪಕ್ಷ ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲವಾಗಿ ನಿಲ್ತೇವೆ. ಅವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟವನ್ನ ಮಾಡ್ತೇವೆ, ಅವ್ರ ಜೊತೆ ಉಳಿತೇವೆ. ಹಾಗಾಗಿ ನಾನು ಕೊನೆಯದಾಗಿ ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ, ನೀವೇನು ಕಾನೂನುಗಳು ಇವತ್ತಿದೆ, ನಿಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇರ್ಬೋದು, ನಮ್ಮ BBMP ಅಧಿಕಾರಿಗಳು ಇರ್ಬೋದು, ಇವತ್ತೇನು ನೀವು ತೊಂದರೆ ಕೊಡ್ತಾ ಇದ್ದೀರಿ, ದಯಮಾಡಿ ಕೂಡಲೇ ಆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಿಲ್ಲಿಸಿ, ಕಾನೂನು ಎಲ್ರಿಗೂ ಸಹ ಒಂದೇ ಅಂತಕ್ಕಂಥದ್ದನ್ನ ನೀವು ಜಾರಿಗೆ ತಂದ್ರೆ ಬಹಳ ಒಳ್ಳೇದಾಗ್ತದೆ. ಅದನ್ನ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.